ಬಿಜೆಪಿ ಒಕ್ಕೂಟ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ಮಸೂದೆ 2025 ಅಸಂವಿಧಾನಿಕ, ಅವೈಜ್ಞಾನಿಕ ಮತ್ತು ಮುಸ್ಲಿಮರ ವಿರೋಧಿಯಾಗಿದ್ದು, ಮೇ 3ರಂದು ಬೆಳಗ್ಗೆ 10ಕ್ಕೆ ವಕ್ಫ್ ಮಸೂದೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಅಮೀರ್ ಜಾನ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ದೇಶದಲ್ಲಿ ಶಿಕ್ಷಣ, ನಿರುದ್ಯೋಗ, ಆರೋಗ್ಯ, ಮೂಲಭೂತ ಸೌಕರ್ಯ ನೀಡುವಲ್ಲಿ ವಿಫಲವಾಗಿದ್ದು, ಇದನ್ನು ಮರೆಮಾಚುವುದಕ್ಕೆ ಮುಸ್ಲಿಮರ ವಿರುದ್ಧ ಕ್ರಮೇಣವಾಗಿ ಕಪ್ಪು ಕಾಯ್ದೆಯನ್ನು ತಂದು ದ್ವೇಷದ ರಾಜಕೀಯ ಮಾಡುತ್ತಿದೆ. ಆದರೆ ಈ ದೇಶದ ಜನರು ಇದನ್ನು ಒಪ್ಪುವುದಿಲ್ಲ. ಇದರ ಭಾಗವಾಗಿ ಮುಸ್ಲಿಮರು ಒಪ್ಪಂದ ವಕ್ಫ್ ಮಸೂದೆ 2025 ವಿರೋಧ ಪಕ್ಷದ ವಿರುದ್ಧವಿದ್ದರೂ ಕೇವಲ ಸಂಸತ್ತಿನಲ್ಲಿ ಅಂಕಿಅಂಶಗಳ ಮೂಲಕ ಜಾರಿಗೆ ತಂದಿದೆ. ಈಗಾಗಲೇ ಮಸೂದೆ ವಿರೋಧಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಲವು ಪ್ರಕರಣಗಳು ದಾಖಲಿಸಲಾಗಿದೆ ಎಂದರು. ಹಿಂದೂ, ಕ್ರೈಸ್ತ ಗುರುದ್ವಾರಗಳಲ್ಲಿ ಇತರ ಧರ್ಮೀಯರಿಗೆ ಇಲ್ಲದ ಅವಕಾಶ ಮುಸ್ಲಿಮರ ಧಾರ್ಮಿಕ ಸಂಸ್ಥೆಗಳಲ್ಲಿ ಏಕೆ ಬೇಕು? ಇದು ದ್ವೇಷ ರಾಜಕೀಯವಲ್ಲವೇ? ಹೊಸ ಕಾನೂನಿನಲ್ಲಿ ವಕ್ಫ್ ಸಮಿತಿಯಲ್ಲಿ ಮುಸ್ಲಿಮೇತರಿಗೆ ಸೇರಲು ಅವಕಾಶ, ವಕ್ಫ್ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗೆ ನೀಡುವುದು, ಇದು ಅನೇಕ ಹೊಸ ನೀತಿಗಳನ್ನು ಜಾರಿ ಮಾಡುವುದು ಮುಸ್ಲಿಮರ ವಿರುದ್ಧವಾಗಿದ್ದು ಎಂದು ಈ ಹೊಸ ನಿಯಮಗಳನ್ನು ಒಪ್ಪುವುದಿಲ್ಲ. ಬಿಜೆಪಿ ಕ್ರಮೇಣವಾಗಿ ಮುಸ್ಲಿಮರ ವಿರುದ್ಧ ಕರಾಳ ಕಾನೂನು ತರುತ್ತಿದ್ದು, ಇದು ಒಂದು ಕರಾಳ ಕಾನೂನಿನ ಭಾಗವಾಗಿದೆ. ಆದುದರಿಂದ ಈ ದೇಶದ 20 ಕೋಟಿ ಮುಸ್ಲಿಮರು ಯಾವುದೇ ಕಾರಣಕ್ಕೂ ಒಪ್ಪದೆ ಈ ಕಾನೂನು ಹಿಂಪಡೆಯುವವರೆಗೂ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ಎಚ್ಚರಿಸಿದರು. ಭಾಗವಾಗಿದೆ. ಆದ್ದರಿಂದ ಈ ದೇಶದ ಸರ್ವ ಮುಸ್ಲಿಮರು ಯಾವುದೇ ಕಾರಣಕ್ಕೂ ಈ ಕಾನೂನನ್ನು ನಾವು ಒಪ್ಪೋದಿಲ್ಲ. ಇದನ್ನು ಹಿಂಪಡೆಯುವವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಹಾಗಾಗಿ ಈ ವಕ್ಫ್ ಮಸೂದೆಯನ್ನು ನಾವು ವಿರೋಧಿಸ್ತಾ ನಮ್ಮ ಹಾಸನದ 80 ಅಡಿ ರಸ್ತೆಯಲ್ಲಿ ಏನು ಹೊಸ ಈದ್ಗಾ ಮೈದಾನ ಇದೆ, ಆ ಈದ್ಗಾ ಆವರಣದಲ್ಲಿ ನಾವು ಎಲ್ಲ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ದಿನಾಂಕ 3/5/2025 ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ನಾವು ಪ್ರತಿಭಟನೆ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಎಲ್ಲ ನಮ್ಮ ಜಾತ್ಯತೀತ ನಾಗರಿಕರು ಹಾಗೂ ಮುಸಲ್ಮಾನರು ತಮ್ಮ ವ್ಯಾಪಾರ ವಹಿವಾಟು, ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಂದ್ ಮಾಡಿ ಈ ಪ್ರತಿಭಟನೆಗೆ ಬರಬೇಕು ಅಂತ ನಾವು ಈ ಪತ್ರಿಕಾ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಸ್ವಯಂ ಪ್ರೇರಿತವಾಗಿ ಬಂದರೆ ತುಂಬಾ ಒಳ್ಳೆಯದು. ಇದರಲ್ಲಿ ಸಾವಿರಾರು ಜನ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಕೈ ಜೋಡಿಸಿ ಇದರಲ್ಲಿ ಈ ಪ್ರತಿಭಟನೆಗೆ ಒಂದು ಬಲವಾಗಿ ನಿಲ್ಲಬೇಕು ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪತ್ರಿಕಾ ಮಿತ್ರರು ಕೂಡ ಬಂದು ಅದರಲ್ಲಿ ಭಾಗವಹಿಸಿ ನಮಗೆ ನಮ್ಮ ಪತ್ರಿಕೆ ಏನು ನಮಗೆ ಪ್ರತಿಭಟನೆ ಇದೆ ಇದಕ್ಕೆ ಬೆಂಬಲಿಸಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಸಮೀರ್ ಖಾನ್, ಯೂಸಫ್ ಖಾನ್, ಫರೋಜ್ ಫಾಷಾ, ನವೀದ್ ಅಹಮದ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.